ಎಲ್ಲರಿಗೂ ಶುಭೋದಯಗಳು, ನಮಸ್ಕಾರ. ನನ್ನ ಹೆಸರು ಲಿಂಗರಾಜು ಅಂತೇಳಿ, ಭಾರತದ ಮೂಲದ ಕರ್ನಾಟಕದ ಮೈಸೂರು ನಿವಾಸಿ. ನಾನು ಕಳೆದ ಒಂದೂವರೆ ವರ್ಷದಿಂದ ಇದೇ ಬಹರೇನ್ನಲ್ಲಿ ಹೋಟೆಲ್ ಉದ್ಯಮ ಪ್ರಾರಂಭಿಸಿ ನಡೆಸ್ಕೊಂಡು ಬರ್ತಾಯಿರ್ತೀನಿ. ಇತ್ತೀಚಿನ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಕಾರ್ಮೋಡ ನಮ್ಮ ಬಹರೇನ್ ದೇಶಕ್ಕೂ ಬಂದು ತಟ್ಟಿದ್ದು. ಇಲ್ಲಿರ್ತಕ್ಕಂಥ ಅನೇಕ ಅಮೇರಿಕದ ಮಿಲಿಟ್ರಿ ಬೇಸ್ಗಳಿಗೆ ಅವರು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಾಂಬ್ಗಳು ಹಾಕ್ತಾಯಿದ್ದಾರೆ. ನಾನು ಇರ್ತಕ್ಕಂಥ ಏರಿಯಾ ಮಾವೋಸ್ ಅಂತೇಳಿ, ಇಲ್ಲಿ ಸುತ್ತ ಎಲ್ಲ ದೇಶದ ರಾಜತಾಂತ್ರಿಕರು ವಾಸ ಇದ್ದಾರೆ. ಮತ್ತು ಈಗಾಗಲೇ ವಿಮಾನ ಎಲ್ಲ ರದ್ದಾಗಿದೆ. ಇಲ್ಲಿ ಆತಂಕದ ಸ್ಥಿತಿ ಇದೆ. ಮತ್ತು ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾಯಿದೆ. ಬೆಳಗ್ಗಿಂದ ಸಂಜೆವರೆಗೂ ಯುದ್ಧದ ಕಾರ್ಮೋಡ ಹಾಗೂ ಸುತ್ತಮುತ್ತ ಸಹ ಬಾಂಬ್ ಬೀಳ್ತಾಯಿದೆ. ಈಗಾಗಲೇ ನೋಡ್ಬೋದು, ನನ್ನ ಎದುರಿಗೆ ನುಡಿಯಲ್ಲಿ ಈಗ ಒಂದು ಜಸ್ಟ್ ಸ್ವಲ್ಪ ಹೊತ್ತದ್ದು ನೋಡಿ. ಈಗ ಇನ್ನೂ ಹಾಗೆ ಇದು ಹೊಗೆ ಆಡ್ತಾ ಇದೆ ನೋಡಿ. ಅದೆಲ್ಲ ಈಗ ಬಿದ್ದಂತಹ ಬಾಂಬು. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ಮತ್ತು ರಾತ್ರಿ ಪೂರ್ತಿ ಇದೇ ಥರ ಬಾಂಬ್ಗಳಿರುತ್ತೆ. ಇವತ್ತು ದಿನಾಂಕ 2 ಫೆಬ್ರವರಿ 2026, ಶನಿವಾರ ಬೆಳಗ್ಗೆ 8:30. ಹಾಗಾಗಿ ನಾನು ಭಾರತದ ಪ್ರಧಾನಿಗಳಿಗೆ ಮನವಿ ಮಾಡೋದೇನು ಅಂತಂದರೆ, ಈಗಾಗಲೇ ಆತಂಕದಲ್ಲಿರ್ತಕ್ಕಂತಹ ಭಾರತೀಯ ಮೂಲದ ಬಹರೇನ್ನಲ್ಲಿ ವಾಸ ಇರತಕ್ಕಂತಹ ಭಾರತೀಯರನ್ನು ಆದಷ್ಟು ಬೇಗನೆ ಸುರಕ್ಷಿತವಾಗಿ ಕರೆಸ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ.